ಸಮಸ್ತ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭೂಮಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯದಾಗಿ ಕಬ್ಬಿನ ಬೆಳೆಯಲ್ಲಿ ಬರುವಂತಹ ಗೊನ್ನೆ ಹುಳು, ವೈಟ್ ಗರ್ಬ್ಸ್ ಹತೋಟಿ ಮತ್ತು ಅದರ ಲೈಫ್ ಸೈಕಲ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮಳೆಯಾದ ಸಂದರ್ಭದಲ್ಲಿ ಹಲವಾರು ಕೀಟಗಳು ಮಣ್ಣಿನಿಂದ ಹೊರಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗೊನ್ನೆ ಹುಳು ಕೂಡ ಒಂದು. ಇದು ಮಾರ್ಚ್ ಎಂಡ್ ಮೇ ಜೂನ್ ತಿಂಗಳಲ್ಲಿ ಇದು ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಒಂದು ಹುಳ ಸರಿ ಸುಮಾರಾಗಿ 40 ರಿಂದ 50 ಮೊಟ್ಟೆಗಳನ್ನು ಇಡುತ್ತವೆ. ಈ ಮೊಟ್ಟೆಗಳು 7 ರಿಂದ 8 ದಿನಗಳಲ್ಲಿ ತಮ್ಮ ಕೆಲಸವನ್ನು ಶುರು ಮಾಡಿಬಿಡುತ್ತವೆ. ಇದು ಪ್ರಾರಂಭಿಕ ಹಂತದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತೇಳಿ ಕರಿತೀವಲ್ಲ, ಸಾವಯವ ಪದಾರ್ಥಗಳನ್ನು ತಿಂದು ಇದು ಬದುಕಲು ಪ್ರಾರಂಭಿಸುತ್ತದೆ. ಇನ್ನು ಪ್ರೌಢಾವಸ್ಥೆಯಲ್ಲಿ ಇದು ಗಿಡಗಳ ಬೇರುಗಳನ್ನು ತಿಂದು ಇದು ತನ್ನ ಜೀವನ ಶೈಲಿಯನ್ನು ಪ್ರಾರಂಭಿಸುತ್ತದೆ. ಗಿಡಗಳ ಬೇರುಗಳು ತಿನ್ನುವುದರಿಂದ ಬೆಳೆಗಳಿಗೆ ಸಮಗ್ರವಾಗಿ ಪೋಷಕಾಂಶಗಳು ದೊರೆಯದೇ ಇರುವುದರಿಂದ ಗಿಡಗಳು ಸಾಯಲು ಪ್ರಾರಂಭಿಸುತ್ತವೆ. ಇದು ಹೆಚ್ಚಾಗಿ ಪ್ರೌಢಾವಸ್ಥೆಯಲ್ಲಿ ಹೆಚ್ಚಾಗಿ ಬೇವಿನ ಗಿಡಗಳಲ್ಲಿ ಇದನ್ನು ನಾವು ಕಂಡು ಬರುತ್ತೇವೆ. ಇದನ್ನು ನಾವು ಹೆಂಡಿ ಹುಳ ಮತ್ತು ಸಗಣಿ ಹುಳ ಅಂತೇಳಿ ಕೂಡ ಕರಿತೀವಿ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ಪ್ರಾರಂಭಿಕ ಹಂತದಲ್ಲಿ 1 ಎಕರೆಗೆ 50 ರಿಂದ 100 ಕಿಲೋ ಬೇವಿನ ಹಿಂಡಿಯನ್ನು ಹಾಕುವ ಮುಖಾಂತರ ಇದನ್ನು ಕಂಟ್ರೋಲ್ ಮಾಡಬಹುದು. ಇನ್ನು ಸಾವಯವದ ಮುಖಾಂತರ ಯಾವ ರೀತಿ, ಸಾವಯವ ಮತ್ತು ಕೆಮಿಕಲ್ ಮುಖಾಂತರ ಕೂಡ ಇದನ್ನು ಕಂಟ್ರೋಲ್ ಮಾಡಬಹುದು. ಸಾವಯವದ ಮುಖಾಂತರ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ಮೆಟರೈಜಿಯಂ ಅನಿಸೋಫ್ಲಿಯಾ ಎಂಬುವ ಶಿಲೀಂಧ್ರನಾಶಕದಿಂದ ಇದನ್ನ ಸಮಗ್ರ ಹತೋಟಿಯನ್ನ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, 250 ರಿಂದ 300 ಕಿಲೋಗ್ರಾಂ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಜೊತೆ ಮಿಕ್ಸ್ 5 ರಿಂದ 6 ಕೆಜಿ ಮೆಟರೈಜಿಯಂ ಅನಿಸೋಫ್ಲಿಯಾ ಶಿಲೀಂಧ್ರನಾಶಕವನ್ನು ಹಾಕಿ ಇದನ್ನ ಸಂಪೂರ್ಣವಾಗಿ ಬೇರುಗಳಿಗೆ ಕೊಡಬೇಕು. ಅದರಿಂದ ಸಂಪೂರ್ಣವಾಗಿ ಹತೋಟಿಯನ್ನ ಮಾಡಬಹುದು. ಇನ್ನು ಕೆಮಿಕಲ್ ಮುಖಾಂತರ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, 2 ರಿಂದ 3 ಕೆಮಿಕಲ್ಗಳನ್ನ ಹೇಳಲು ಇಷ್ಟಪಡ್ತೀವಿ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನೀವು ಇದನ್ನು ಸಮಗ್ರ ಹತೋಟಿಯನ್ನ ಮಾಡಬಹುದು. ಕ್ಲೋರೋಪೆರಿಪಾಸ್ ಅಂತೇಳಿ ಬರ್ತದೆ 50 ಇದು, ಅದನ್ನು ಹಾಕಿ ಕೂಡ ನೀವು ಇದನ್ನ ಹತೋಟಿಯನ್ನು ಪ್ರಾರಂಭಿಕ ಹಂತದಲ್ಲಿ ಇದನ್ನ ಹತೋಟಿ ಮಾಡಬಹುದು. ಇನ್ನು ಸಿನರ್ಜಿ ಅವರ ಡಿಯೋಸೈನ್ ಅಂತೇಳಿ ಬರ್ತದ ಮತ್ತು ಮೆಟಾಸೈನ್ ಅಂತೇಳಿ ಬರ್ತದ, ಇವುಗಳನ್ನು ಬಳಸಿ ಕೂಡ ನೀವು ಇದನ್ನ ಸಮಗ್ರವಾಗಿ ಇದನ್ನ ಹತೋಟಿಯನ್ನ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೆಲ್ಲರೂ ಕೂಡ ಭೂಮಿ ಮಿತ್ರ ಕೃಷಿ ಸೇವಾ ಕೇಂದ್ರ ಅಂಕಲಕವನ್ನು ಭೇಟಿ ಕೊಡಿ. ಹೆಚ್ಚಿಗಾಗಿ ರೈತ ಬಾಂಧವರು ಭೂಮಿ ಮಿತ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚು ವಿಡಿಯೋಗಳು ಕೂಡ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ವಿಡಿಯೋಗಳು ಕೂಡ ನೀವು ಕೇಳ್ತಾ ಇದ್ದೀರಿ. ನಾವು ಯಾವುದೇ ರೀತಿಯಾದ ಬೆಳೆ ಇದ್ರೂ ಕೂಡ ಅದರ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಎಲ್ಲ ರೈತ ಬಾಂಧವರು ನಿಮ್ಮ